ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆದ್ರೆ ಕೆಲವರು ಬದಲಾಗೋದೇ ಇಲ್ಲ. ಇಂಥವ್ರ ನಡುವೆ ನೀವು ಹೇಗೆ ಕೆಲಸ ಮಾಡ್ತೀರಿ? ನಿಮಗೆ ಸಮಸ್ಯೆ ಆಗೋದಿಲ್ವೇ? ಕಲಿಯುಗನೇ ಹಾಗೆ ಸರಸ್ವತಿ. ಕಲಿಯ ಆರ್ಭಟನೇ ಹೆಚ್ಚು. ಅದರ ಪ್ರಭಾವದಿಂದನೇ ಜನ ಈ ರೀತಿ ವರ್ತಿಸ್ತಾರೆ. ಹಂಸಕ್ಷೀರ ನ್ಯಾಯದ ಹಾಗೆ ನಾವು ಬದುಕಬೇಕು. ಶ್ರೀಹರಿ ಮೇಲೆ ಭಾರ ಹಾಕಿ ನಾವು ಬದುಕು ನಡೆಸಬೇಕು. ಅವನೇ ಕಾಪಾಡ್ತಾನೆ ಅಷ್ಟೇ. ಈಗ ಅವರಿಬ್ಬರಿಗಾಗಿರೋ ಪರಿಸ್ಥಿತಿ ಸರಿ ಹೋಗುತ್ತಾ? ಸರಿ ಹೋಗುತ್ತೆ. ಆದ್ರೆ ಅವರಿಬ್ರು ಸರಿದಾರಿಗೆ ಬರೋ ಲಕ್ಷಣಗಳು ಕಾಣಿಸ್ತಿಲ್ಲ. ಹೋಗ್ಲಿ ಬಿಡಿ, ಗುರುಗಳು ನಮ್ಮಿಬ್ಬರಿಗೆ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರಲ್ಲ, ಅಷ್ಟೇ ಸಾಕು. ಅಷ್ಟೇ ಅಲ್ಲ, ಸರಸ್ವತಿನ ಚೆನ್ನಾಗಿ ನೋಡ್ಕೋ ಅಂತ 1000 ಹೊನ್ನಿನ ವರಹಗಳನ್ನು ಕೊಟ್ಟಿದ್ದಾರೆ. ನನಗೆ ಹೊನ್ನು ವರಹ ಯಾವುದು ಬೇಡ, ನಿಮ್ ಪ್ರೀತಿ ಇದ್ರೆ ಸಾಕು. ಆದ್ರೂ ಮಾತಿಗೆ ಕೇಳ್ತೀನಿ, ಗುರುಗಳ ಮಾತನ್ನ ತಪ್ಪಲ್ಲ ಅಲ್ವಾ? ನನ್ನನ್ನ ಚೆನ್ನಾಗಿ ನೋಡ್ಕೊಡ್ತೀವಿ ತಾನೆ? ನೀನು ಈ ರೀತಿ ಹೊನ್ನನ್ನ ತುಂಬಾ ನೋಡಿದವಳು, ಸುಖದಲ್ಲೇ ಬೆಳೆದವಳು. ನನ್ನಿಂದ ಸಾಧ್ಯವಾದ ಮಟ್ಟಿಗೆ ನಾನಿನ್ನ ನೋಡ್ಕೋತೀನಿ. ನಿಮ್ ಬಗ್ಗೆ, ನಿಮ್ ಕುಟುಂಬದ ಬಗ್ಗೆ ನಾನು ತುಂಬಾನೇ ಕೇಳಿದ್ದೀನಿ. ನಿಮ್ ಹೆಸರು ಕೇಳಿದ ತಕ್ಷಣ ನೀವೇ ನಮ್ಮ ಪತಿ ಅಂತ ನನ್ನ ಮನಸ್ಸು ಸ್ವೀಕರಿಸ್ಬಿಡ್ತು. ಆದರೆ ಮಧ್ಯದಲ್ಲಿ ನಡೆದ ಘಟನೆಗಳಿಂದ ಈ ಮದುವೆ ಎಲ್ಲಿ ತಪ್ಪು ಹೋಗುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು. ಆ ತಾಯಿ ಶಚಿದೇವಿ ನನ್ನ ಕೋರಿಕೆ ಈಡೇರಿಸಿದ್ಲು. ನನ್ನನ್ನ ಅಷ್ಟೊಂದು ಇಷ್ಟಪಟ್ಟಿದ್ಯಾ ನೀನು? ಹೌದು. ಅದು ಹೇಗೆ ನನ್ನ ಮನಸ್ಸನ್ನ ಸೆಳೆದು ಬಿಟ್ರಿ ನೀವು? ನನ್ನ ಮನಸ್ಸನ್ನ ಸೆಳೆದಿದ್ದು ನೀನು. ಮದುವೆನೇ ಬೇಡ ಅಂದ್ಕೊಂಡಿದ್ದೆ. ನನ್ನನ್ನ ಮದುವೆಯತ್ತ ಸೆಳೆದಿದ್ದು ನಿನ್ನ ನೋಟ. ಇಷ್ಟ ಆದದ್ದು ನಿನ್ನ ಗುಣ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಿರಿಯರ ಮಾತು ಕಟ್ಟುಬಿದ್ದು ಮದುವೆ ಮಾಡ್ಕೊಳ್ಳೇಬೇಕಾಯ್ತು. ನನ್ನ ಚೆನ್ನಾಗಿ ನೋಡ್ಕೊಳ್ತೀಯ ತಾನೇ? ನೋಡೋಣ, ನಾನು ಹೇಗೆ ನೋಡ್ಕೊಳ್ತೀನಿ ಅನ್ನೋದು ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತೀರಾ ಅನ್ನೋದ್ರ ಮೇಲೆ ನಿಂತಿದೆ. ಪರವಾಗಿಲ್ವೇ? ನನ್ನ ಹೆಂಡತಿ ಮಾತಲ್ಲೂ ಜಾಣೆ. ಜಾಣೆ ಅಂತ ಪಟ್ಟ ಕೊಟ್ಟಿದ್ದೆ ನೀವಲ್ವಾ? ಅದಕ್ಕೆ ನಿಭಾಯಿಸ್ತಾ ಇದ್ದೀನಿ. ಆಯ್ತು ಮಹಾರಾಣಿಯವರೇ, ನಿಭಾಯಿಸಿ ನಿಭಾಯಿಸಿ. ಏನಾದರೂ ಮಸಲತ್ ಮಾಡ್ತೀನಿ ಅಂತ ಮಠದಲ್ಲಿ ಗೂಟ ಹೊಡ್ಕೊಂಡು ಕೂತಿದ್ದೀರಿ. ಏನಾದರೂ ಮಾಡಿದ್ರಾ? ಏನೂ ಇಲ್ಲ. ಅವನು ಕದ್ದು ಮುಚ್ಚಿ ಎಲ್ಲಿ ಹೋಗಿ ಬರ್ತಾ ಇದ್ದಾನೆ ಅಂತ ಕಂಡು ಹಿಡಿಯೋಕಾಯ್ತೆ? ಆಗಲಿಲ್ಲ. ಅವನು ಮಠಕ್ಕೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದಕ್ಕಾಯ್ತೆ? ಇಲ್ಲ. ನಮ್ಮ ತಾತೊಂದು ಕಾಲದಿಂದನೂ ಬರೀ ಬೂಡೆ ಬಿಡ್ಕೊಂಡೇ ಬಂದಿದ್ದೀರಿ. ಆದರೆ ನಿಮ್ಮ ಬೂಡೆಯಲ್ಲಿ ಏನೂ ಇಲ್ಲ. ಕುಬೇರನಿಗೆ ಅಳಿಯನಾಗಿ ಬಂದಿದ್ದಾನೆ. ಪಕ್ಕದಲ್ಲಿ ಬಂಗಾರದಂತ ಹುಡುಗಿ ಬಂದು ನಿಂತಿದ್ದಾಳೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಕೊಟ್ಟನಲ್ಲಿ ಬೆಂಕಿ ಬಿದ್ದ ಹಾಗಾಗ್ತಾ ಇದೆ. ಸಾಲದು ಅಂತ 1000 ಹೊನ್ನು ಕೊಟ್ಟಿದ್ದಾರೆ ಸಂಬಳ ಅಂತ. 1000 ಹೊನ್ನು ಅಂದ್ರೆ ಏನು ಹುಡುಗಾಟವೇ ಗೋವಿಂದ? ಹೀಗೆ ಬಿಟ್ರೆ ಅವನಿಗೆ ಕೊಟ್ಟು ಕೊಟ್ಟು ಬೊಕ್ಕಸಾನೆಲ್ಲ ಖಾಲಿ ಮಾಡಿಬಿಡ್ತಾರಷ್ಟೇ. ಆಮೇಲೆ ನಾವು ಅವ್ರು ಉಂಡು ಬಿಟ್ಟಿರೋ ಖಾಲಿ ಎಲೆನ ನೆಕ್ಕೋಗಿ ಬರಬೇಕು ಅಷ್ಟೇ ಗೋವಿಂದ. ಈಗ ನಾವು ಒಂದು ನಿರ್ಧಾರ ತೆಗೆದುಕೊಳ್ಳಲೇಬೇಕು. ನಿರ್ಧಾರ ನಾನೀಗಾಗಲೇ ತಗೊಂಡಾಗಿದೆ. ಏನು ನಿರ್ಧಾರ ಗೋವಿಂದ? ಅವರು ಮಠದಿಂದ ಹೊರಟಿದ್ದಾರೆ. ಹೊರಟವರು ಮನೆ ಸೇರಬಾರ್ದು. ಸೇರಬಾರ್ದು ಅಂದರೆ? ದಾರಿಯಲ್ಲಿ ಅವರ ಮೇಲೆ ದಾಳಿ ಆಗಬೇಕು. ಆಗ 1000 ಹೊನ್ನು ನಮ್ಮ ಪಾಲಾಗುತ್ತೆ. ಅವರ ದೇಹ ಮಣ್ಣು ಪಾಲಾಗುತ್ತೆ. ಆಹಾ, ಗೋವಿಂದಾಚಾರ್ಯರೇ, ಅದ್ಭುತವಾದ ಆಲೋಚನೆ. ಅದೇನೋ ದಾಳಿ ಮಾಡೋದು ಅಂದ್ರಲ್ಲ, ಅದನ್ನ ನೀವು ಮಾಡ್ತೀರಾ ಗೋವಿಂದ?
ಇಲ್ಲ. ನಮ್ಮಪ್ಪ ಮಾಡ್ತಾರಾ? ಯಾರು ಮಾಡ್ತಾರ ಆಚಾರ್ಯರೇ? ದರೋಡೆಕೋರರು. ಗುರುಗಳೇ, ಎಷ್ಟೋ ಕಾಲದಿಂದ ಗೋವಿಂದಾಚಾರ್ಯರು ಈ ಮಠದಲ್ಲಿದ್ದರು, ಸ್ವಲ್ಪವೂ ಬದಲಾಗ್ಲಿಲ್ವಲ್ಲ ಗುರುಗಳೇ. ಮುಂದೆ ಆದರೂ ಇವರು ಬದಲಾಗ್ತಾರ? ವೆಂಕಟನಾಥ ಹುಟ್ಟಿ ಬಂದಿರುವುದೇ ಇಂಥವರ ಬದಲಾವಣೆಗಾಗಿ ಸುಧೀಂದ್ರವೇ. ನೊಂದವರ ಕಣ್ಣೀರನ್ನು ಒರೆಸಿ ತಪ್ಪು ಮಾಡಿದವರನ್ನ ತಿದ್ದುವ ಕೆಲಸ ವೆಂಕಟನಾಥ ಮಾಡೇ ಮಾಡ್ತಾನೆ. ಗೋವಿಂದಾಚಾರ್ಯರ ಹಾಗೂ ಭೋಗೇಂದ್ರನ ಪರಿಸ್ಥಿತಿ ಹೇಗೆ? ಮಠದಲ್ಲಿ ಉನ್ನತ ಸ್ಥಾನದಲ್ಲಿದ್ದು ಇವರೇ ಈ ರೀತಿ ವರ್ತಿಸಿದ್ರೆ ಮಠಕ್ಕೆ ಬರೋ ಭಕ್ತಾದಿಗಳು ಏನು ತಿಳ್ಕೊತಾರೆ? ಇವ್ರಿಗೆ ತಮ್ಮ ತಪ್ಪಿನ ಅರಿವು ಆಗ್ತಾನೆ ಇಲ್ವಲ್ಲ. ಶ್ರೀಹರಿ, ರೀ, ಏನಾಯ್ತು? ಲೇ ಗೋಪಿ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಉಪವಾಸ ಇದ್ದೀಯ. ಸ್ವಲ್ಪ ಏನಾದ್ರೂ ತಿನ್ನಬಾರ್ದೆ? ಅತ್ತೆ ಬನ್ನಿ ಊಟ ಮಾಡಿ. ನನಗ್ ಬೇಡ ಅಮ್ಮ, ನೀನ್ ಮಾಡು. ಅವ್ರು ಬಂದ್ಮೇಲೆ ಒಟ್ಟಿಗೆ ಮಾಡ್ತೀನಿ. ಅಲ್ವೇ ಗೋಪಿ, ಹೋಗಿರೋದು ಗಂಡಸರು, ಅವ್ರ ಜೊತೆಗೆ ಸರಸ್ವತಿ ಒಬ್ಳಿದ್ದಾಳೆ, ಬರ್ತಾರೆ. ನಮ್ಮ ವೆಂಕಟನಾಥ ಮಠಕ್ಕೆ ಹೋದಾಗ ಯಾವಾಗ ತಾನೇ ಬೇಗ ಬಂದಿದ್ದಾನೆ ಹೇಳೋ? ಇಬ್ರು ಗುರುಗಳಿಗೂ ಅವನನ್ನ ಕಂಡ್ರೆ ಪ್ರೀತಿ, ಅಲ್ಲೇ ಉಳಿಸ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಮಠದಿಂದ ಹೊರಡೋದೇ ತಡವಾಗಿರ್ಬೇಕು. ಅವ್ರನ್ನ ಕಾಯ್ಕೊಂಡು ನೀನು ಉಪವಾಸ ಇದ್ರೆ ಹೇಗೆ? ಸೀತಕ್ಕ, ಅವ್ರು ಹೊಸದಾಗಿ ಮದುವೆ ಆದವರು, ಹಸಿ ಮೈ, ರಾತ್ರಿ ಹೊರಗಡೆ ಇರಬಾರ್ದು. ಹೊತ್ತು ಮುಳುಗೋ ಮೊದಲು ಬರಬೇಕು ತಾನೆ.